ನಿಮ್ಮೆಲ್ಲ ವೀಡಿಯೋಸ್ನ ನಾನು ನೋಡಿದ್ದೀನಿ ಸರ್ ಸಹಾಯವಾಣಿಯಲ್ಲಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಗುಡ್ ಕಮೆಂಟ್ಸ್ ಕೂಡ ಬರ್ತಾ ಇದ್ದಾವೆ. ಬಟ್ ಅದರಲ್ಲಿ ಕೆಲವು ಬ್ಯಾಡ್ ಕಮೆಂಟ್ಸ್, ಲೈಕ್ ನೀವು ಕಾಲ್ ರೆಸ್ಪಾನ್ಸ್ ಮಾಡ್ತಿಲ್ಲ, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಇತ್ತೀಚಿನ ವೀಡಿಯೋಗಳಲ್ಲಿ. ಯಾಕೆ ಸರ್ ಕಾಲ್ ರೆಸ್ಪಾನ್ಸ್ ಮಾಡ್ತಿಲ್ಲ ನೀವು? ಈಗ ಒಂದು ಫೋನ್ಗೆ ದಿನಕ್ಕೆ ಒಂದು 50ರಿಂದ 100 ಕಾಲ್ಸ್ ಬಂದರೆ ರಿಸೀವ್ ಮಾಡ್ಬೋದು ಒಬ್ಬ ಮನುಷ್ಯ. ನೀವು 24 ಗಂಟೆಯಲ್ಲೂ ಕಾಲ್ ಮಾಡ್ತಿದ್ದಾಗ ಒಟ್ಟಾರೆ ನಿಮ್ಗೊಂದು 2,000 3,000 ಕಾಲ್ ಬರ್ತಾನೆ ಇದ್ದರೆ ಅದು ರಿಸೀವ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ರಿ, ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿಸ್ಕೊಂಡ್ರಿ. ಆ ಸಾಫ್ಟ್ವೇರಲ್ಲಿ ಒಂದು ದಿನಕ್ಕೆ 2,000 ಕಾಲ್ಸ್ ಬಂದರೂ ಕೂಡ ರಿಸೀವ್ ಮಾಡ್ಬೋದು. ಒಂದು ಟೈಮ್ಗೆ 60 ಕಾಲ್ಸ್ ಬಂದರೆ ಇಮ್ಮಿಡಿಯೇಟ್ಲಿ 60 ಜನ ಕಾಲ್ ಸೆಂಟ್ರಲ್ಲಿ ನಮ್ಮಲ್ಲಿ ವರ್ಕ್ ಮಾಡ್ಬೋದು. ಬಟ್ ಈಗ ಏನಾಗ್ಬಿಟ್ಟಿದೆ, ನಮಗೆ ಒಂದು ಸಾಫ್ಟ್ವೇರ್ ತುಂಬ ಡ್ಯಾಮೇಜ್ ಆಗ್ಬಿಟ್ಟಿದೆ. 1.5 ತಿಂಗಳಿಂದ ನಮ್ಮ ಸಾಫ್ಟ್ವೇರ್ ಯಾವ ಲೆವೆಲಿಗೆ ಸಮಸ್ಯೆ ಆಗಿಬಿಟ್ಟಿದೆ ಅಂತಂದರೆ, ಸಾಫ್ಟ್ವೇರನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಏನು ಅಂತಂದರೆ, ಯಾವುದೇ ಜಿಲ್ಲೆಯಿಂದ ಯಾವುದೇ ಕುಗ್ರಾಮದಿಂದ ಒಬ್ಬ ವ್ಯಕ್ತಿ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡ್ತೀವಿ. ರಿಸೀವ್ ಮಾಡಿ ಮಾತಾಡ್ತಾ ಇರ್ತೀವಿ. ನೆಕ್ಸ್ಟ್ ಇನ್ಯಾರೋ ಒಬ್ರು ಡಯಲ್ ಮಾಡ್ತಾರೆ. ಆ ಡಯಲ್ ಮಾಡಿದಾಗ ಅದು ರಿಂಗ್ ಆಗುತ್ತೆ. ರಿಂಗ್ ಆದರೆ ಇನ್ನೊಬ್ರು ಅಟೆಂಡ್ ಮಾಡಬೇಕು. ಆ ರೀತಿ ಸಾಫ್ಟ್ವೇರನ್ನು ರೆಡಿ ಮಾಡಿದ್ದೀವಿ. ಆದರೆ ಈಗ ಸಾಫ್ಟ್ವೇರ್ ತುಂಬ ಡ್ಯಾಮೇಜ್ ಆಗುತ್ತೆ. ನಮಗೆ ಆ ಸಾಫ್ಟ್ವೇರ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೆ ಆ ಸಾಫ್ಟ್ವೇರು ಇವತ್ತು ನಾಳೆ ಅಂದ್ಕೊಂಡು ಬರ್ತಾನೆ ಇದ್ದಾರೆ. ಇನ್ನೂ ಸಾಫ್ಟ್ವೇರ್ ರೆಡಿಯಾಗಿಲ್ಲ. ಪಾಪ ನೊಂದವರು, ಬೇಸೆತ್ತೋದವರು, ಅವರಿಗೆ ರಿಸೀವ್ ಮಾಡಿಲ್ಲ ಅನ್ನೋ ಫೀಲ್ ಇದೆ ಹೊರತು ನಮ್ಮ ಸಹಾಯವಾಣಿಯಿಂದ ಮೋಸ ಆಗಿದೆ ಅನ್ನೋಕ್ಕೆ ಒಬ್ಬರು ಇಲ್ಲ. ಒಬ್ಬ ವ್ಯಕ್ತಿ ಈಗಲೂ ಕೇಳ್ತೀನಿ, ಸಹಾಯವಾಣಿಯಿಂದ ನನಗೆ 1 ರೂಪಾಯಿ ಮೋಸ ಆಗಿದೆ ಅಂತ ಒಬ್ಬರು ಹೇಳೋಕ್ಕೆ ಸಾಧ್ಯನೇ ಇಲ್ಲ.